ನಾನು ಇವತ್ತಿಗೂ ಒಂದು ಹೊತ್ತಿಗೆ 50 ಜನಕ್ಕೆ ಊಟ ಹಾಕೋದಕ್ಕೆ ದೇವ್ರು ನಂಗೆ ಶಕ್ತಿ ಕೊಡ್ತಾನೆ. ಯಾವತ್ತೂ ನನ್ನ ಮನೇಲಿ ಅನ್ನದಾಸೋಹ ನಿಂತೇ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬಿಟ್ಟು ಬಂದೆ ಹಂಗಾರೆ ನೀನು ನಮ್ಮನೆಗೆ? ಸಂಸಾರ ಮಾಡೋ ಲಕ್ಷಣಗಳ ಇವೆಲ್ಲ? ಬಿಟ್ಬಿಡಿ, ಸಾಕು ಅನ್ಸುತ್ತೆ. ಸರ್, ಕೊನೆಯದಾಗಿ ಸರ್, ಹೇಳಿ. ಸಮಸ್ಯೆಗಳನ್ನ ಆರಂಭದಲ್ಲೇ ಸರಿಪಡಿಸುವಂತಹ ಪ್ರಯತ್ನ ಕುಟುಂಬದಿಂದ ಆಗ್ಲಿಲ್ವಾ ಸರ್, ಅಥವಾ ಕೇಳುವಂತಹ ಪರಿಸ್ಥಿತಿನಲ್ಲಿ ಅವ್ರು ಇರ್ಲಿಲ್ವಾ ಅಂತ ಹೇಳಿ? ನೋಡಿ, ಇಷ್ಟೊತ್ತು ನಾನು ಮಾತಾಡ್ತಿದ್ದೆ, ನೀವೇನ್ ಮಾಡ್ತಿದ್ರಿ? ಕೇಳಿಸ್ಕೊಳ್ತಾ ಇದ್ವಿ ಸರ್. ಯಾರು ಕೇಳಿಸ್ಕೊಳ್ತಾರೆ ಅವರಿಗೆ ಏನ್ ಮಾತಾಡ್ತಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅರ್ಥ ಆದಾಗ ಅವ್ರ ಅದರಂತೆ ನಡಿಬೇಕಾ, ಇನ್ನೇನಾದ್ರು ಮಾಡ್ಬೇಕಾ ಯೋಚನೆ ಮಾಡ್ತಾರೆ. ಇಲ್ಲಿ ಯಾರು ಕೂಡ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಎಲ್ರು ಸುಪ್ರೀಂ, ಎಲ್ರು ಹೈ ಟೆಂಪರ್ ಅಲ್ಲಿ ಇರ್ತಾರೆ, ಎಲ್ರು ಕೂಡ. ಹೇಗೆ ಹೇಳಕ್ ಸಾಧ್ಯ? ನಾವು ಹೇಗೆ ಹೇಳಕ್ ಸಾಧ್ಯ? ಕೇಳಿಸ್ಕೊಳ್ಬೇಕು, ಫಸ್ಟ್ ಕೇಳಬೇಕು. ನಾವು ಹೇಳ್ತೀವಿ ಅಂದ ತಕ್ಷಣ ನಾವೇನ್ ಮೇಷ್ಟ್ರು ಅಂತಲ್ಲ. ನಮ್ಮ ಮಾತುಗಳು ಅನುಭವದ ಮಾತಾಗಿರ್ತವೆ.